ನೀವು ರಾಜಕೀಯಕ್ಕೆ ಬರುವಂಥ ವಿಚಾರದಲ್ಲಿ ಆ, ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಸ್ವತಃ ಓಪನ್ ಆಗಿ ಹೇಳ್ತಾರೆ ಅವ್ರು ಬರೋದು ಬೇಡ ರಾಜಕೀಯಕ್ಕೆ ಅಂತ ಹೇಳಿ. ಆಮೇಲೆ ನಿಮ್ಮ ಪತ್ನಿಯವರು ಕೂಡ ಕಣ್ಣೀರು ಹಾಕಿದ್ರು ಅಂತ ಕೇಳ್ಪಟ್ವಿ. ಹೌದಾ? ಹೌದು, ಅದು ಪ್ರಾಥಮಿಕ ಹಂತದಲ್ಲಿ ಆಯಿತು. ಅವ್ರು ಹೇಳಿದ್ದು ಕರೆಕ್ಟೇ ಇದೆ. ಯಾಕೆಂದರೆ ಇಷ್ಟೊಂದು ನೀವು ಹೆಸರು ಮಾಡಿದ್ದೀರಿ ಈ ಕ್ಷೇತ್ರದಲ್ಲಿ, ಇಷ್ಟೊಂದು ಗೌರವ ಇದೆ. ಸೊ ಏನಾದರೂ ಇದಕ್ಕೆ ಧಕ್ಕೆ ಆಗ್ಬೋದಾ ಅನ್ನೋ ಹಿನ್ನೆಲೆಯಲ್ಲಿ ಸೊ ಅವ್ರು ಹೇಳಿದ್ದು ನಾವು ನಮಗೆಲ್ಲ ಆತಂಕ ಇರುವಂಥದ್ದು ಅದೇ. ಹೌದು, ಯಾಕೆಂದರೆ ಇದರಲ್ಲಿ ಬೇರೆ ಬೇರೆ ಥರ ಇದೆ. ಸೊ ಆದರೂ ಕೂಡ ಎಷ್ಟೋ ಸರಿ ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಈಗಲೂ ಕೂಡ ಅಷ್ಟೇ, ಸಂಸ್ಥೆಯಲ್ಲಿ ನಾನು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದು ಕೂಡ ಮುಳ್ಳಿನ ಹಾಸಿಗೆನೆ. ಓಕೆ, ನಿಮ್ಮ ಕುಟುಂಬ ಇದು 100% ಒಪ್ಪಿಗೆಯನ್ನು ಕೊಟ್ಟಿದೆಯಾ ಡಾಕ್ಟ್ರೇ ನೀವು ರಾಜಕೀಯಕ್ಕೆ ಹೋಗಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿದಾಗ? ಅಂದರೆ ಪ್ರಾರಂಭದಲ್ಲಿಲ್ಲ. ಓಕೆ, ಈಗ ಕಳೆದ ಒಂದು 5-6 ದಿವಸ ಯಾರು ತುಂಬ ವಿರೋಧ ಮಾಡಿದರು ಫ್ಯಾಮಿಲಿಯಲ್ಲಿ? ನಮ್ಮ ಶ್ರೀಮತಿಯವರು ಬೇಡವೇ ಬೇಡ ಅಂತ ಹೇಳಿ, ಆಮೇಲೆ ನಮ್ಮ ಮಗ ಬೇಡ ಅಂತ, ಬೇಡ ಬೇಡ ನಮ್ಗೆ ಯಾಕಿದು, ಓಕೆ ನಾವೇಗೋ ನೆಮ್ಮದಿಯಿಂದ ಇದ್ದೀವಿ, ಆಮೇಲೆ ನಮಗೇನು ಅತಿಯಾದ ಆಸೆ ಏನಿಲ್ಲ, ನಮ್ಗೆ ಎಷ್ಟಿದೆ ಅಷ್ಟರಲ್ಲಿ ಸಂತೃಪ್ತಿ ಇದ್ದೀವಿ ನಾವು. ಸೊ ನೀವು ಯಾಕೆಂದರೆ ನಾನು ಮನೆನ ನನ್ನ ಮೊದಲನೇ ಮನೆ ಆಸ್ಪತ್ರೆ ಆಗಿತ್ತು, ಈ ನಮ್ಮನೆ 2ನೇ ಮನೆ ಆಗಿತ್ತು. ಸೊ ಹೀಗಾಗಿ ಅವ್ರಿಗೂ ಅಷ್ಟೇ ಇಷ್ಟೊಂದು, ಯಾಕೆಂದರೆ ನಾನು ಸುಮಾರು ನಿರ್ದೇಶಕನಾಗಿ ಕೇವಲ ನಿರ್ದೇಶಕನಾಗಿ ಕೆಲಸ ಮಾಡಿಲ್ಲ, ಡ್ಯೂಟಿ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ನಾನು. ಎಷ್ಟೋ ಸರಿ ಈ ಹೊಸ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಮೇಲೆ ಕೆಳಗೆ ಎಷ್ಟು ಸರಿ ನಾನು ಮೈಸೂರು ಜಯದೇವ ಆಸ್ಪತ್ರೆ ಕಟ್ಟಬೇಕಾದ್ರೆ 65 ಸರಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿದ್ದಂಥವ್ರು ಹೇಳಿದ್ರು, ಡಾಕ್ಟರ್ ಮಂಜುನಾಥ್ ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಕಟ್ತಾ ಇದ್ದೀರೋ ಅಥವಾ ನಿಮ್ಮ ಸರ್ಕಾರಿ ಆಸ್ಪತ್ರೆ ಕಟ್ತಾ ಇದ್ದೀರೋ, ಯಾಕೆ ಇಷ್ಟೊಂದು ಪದೇ ಪದೇ ಬರ್ತೀರಿ? ನನಗೇನು ಒಂದು ಅಚ್ಚುಕಟ್ಟಾಗಬೇಕು. ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ನಮ್ಮ ಮನೆ, ಇದು ನಮ್ಮ ವಸ್ತು, ಆ ರೀತಿ ನಾನು ಕೆಲಸ ಮಾಡಿದೆ.